ಇಲ್ಲೊಂದು ಟೈಟಾನಿಕ್ ಒಂದು ಸಿಕ್ಕಿದ್ರು ಗಾಯ್ಸ್. ಯಾಕಂದ್ರೆ ರೋಮೆ ಜೂಲಿಯಟ್ ಇಬ್ರು ಬಂದಿದ್ರು. ಒಂದು ನಿಮಿಷ, ಜೂಲಿಯಟ್ ಗಾಯ್ಸ್, ರೋಮೆ ಜೂಲಿಯಟ್ ಇಬ್ರು ಬಂದಿದ್ರು. ಪಾಪ ನಮ್ಮ KGF ನೋಡ್ಕೊಂಡು ಮತ್ತೆ ರಿಟರ್ನ್ ಆಗ್ಬಿಟ್ಟಿದೆ. ನಾವು ಬರೋಣ ಅಂದ್ಕೊಂಡ್ರಿ, ಅವ್ರ ಹತ್ರ ಒಂದು ಸೆಲ್ಫಿ ತಗೊಳ್ಳೋಣ ಅಂದ್ಕೊಂಡ್ರಿ, ಮಿಸ್ ಆಗೋದ್ರು ಗಾಯ್ಸ್ ಅವರು. ಗಾಯ್ಸ್ ಇನ್ನ ಈಗ ಎತ್ತಿದ್ದಾರೆ ಗಾಯ್ಸ್ ಅವರು. ನಾವು ಸ್ವಲ್ಪ ಬೇಗನೆ ಬರ್ಬೇಕಾಗಿತ್ತು ಹಂಗಾಗಿದ್ರೆ. ಸಾರಿ ಫಾರ್ ದ ಟೈಟಾನಿಕ್. ನೋಡಿ ಅವರಿಬ್ರಲ್ಲಿ ಸ್ವಲ್ಪ ಝೂಮ್ ಹಾಕಪ್ಪ, ಇದರಿಂದ ಝೂಮ್ ಹಾಕಪ್ಪ. ಟೈಟಾನಿಕ್ ಒಂದು ಟೈಟಾನಿಕ್. ಗೈಸ್ ಜೀವನದಲ್ಲಿ ಯಾವ್ದಾದ್ರು ಟೈಟಾನಿಕ್ ಅವ್ರ ತರ ಹೀರೋ ಮತ್ತೆ ಹೀರೋಯಿನ್ ಆಗ್ಬೇಕು ಅನ್ಕೊಂಡಿದ್ದೀರಾ? ಯಾರಿಬ್ಬ ಫೋನು ಎಷ್ಟು ಕೊಟ್ಟೆ ಚೀಪಾಗಿ? ಗೈಸ್ ನೆಕ್ಸ್ಟ್ ಯಾವ್ದಾದ್ರು ಟೂರಿಂಗ್ ಪ್ಲೇಸ್ ಇದ್ರೆ ಹೇಳ್ತೀರಾ? ಒಂದ್ಸಲ ವಿಸಿಟ್ ಮಾಡ್ತೀವಿ ನಾವು ಕೂಡ. ಈ ಕಡೆ ಎಲ್ಲ ಅಲೆ ಮನೆಗಳೇ ಗಾಯ್ಸ್, ಈ ಕಡೆ ತುಂಬಾ ಇರೋದು. ಬಿಕಾಸ್ ಯಾಕಂದ್ರೆ ಆಗಿನ ಕಾಲದಿಂದ ಅಲ್ಲಿ ಗಣಿಗಳೆಲ್ಲ ನಡೀತಿತ್ತಲ್ವಾ, ಆಗಿನ ಕಾಲದಿಂದ ಅದೇ ರೀತಿ ಇದ್ದಾರೆ, ಏನು ಚೇಂಜಸ್ ಇಲ್ಲ. ಯಾರಾದ್ರೂ KGF ಕೆಲಸ ಮಾಡಿದ್ರೆ ನಿಮ್ಮ ತಾತ ಅವರು ಮುತ್ತಾತ ಅವರು ಕಮೆಂಟ್ ಮಾಡಿ. ಎಲ್ಲದಕ್ಕೂ ಕಮೆಂಟ್ ಮಾಡಿ. ಏನಕ್ಕೆ ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ KGF ಶೂಟಿಂಗ್ ನಿನಗೆ ಹೀರೋ ಆಗಿ. ನಮ್ಮ ಅಣ್ಣನ ಹೆಸರು ದಾಸ್ತ, ನಮ್ಮ ಅಣ್ಣ ಕೈ ಎತ್ತರ ಒಂದೇ ಗೂಸ್ತ, ನಮ್ಮ ಅಣ್ಣ ಕೈ ಗೂಸ ತಿಂದ ಮಶಾನದಲ್ಲೇ ವಾಸ್ತ. ನಿಮ್ಗೆ ಮನೆ ಬೇಕು ಮಶಾನ ಬೇಕಾ ಡಿಸೈಡ್ ಮಾಡಲ್ಲ. ನೋಡಿದ್ರ KGF ಶೂಟಿಂಗ್ ಇವ್ರು ಹೀರೋ ಕರೆದ ಅಂತ ಬರೇಂದ್ರಣ್ಣ. ಅದೇ ಸಾಲಿ ತಮಿಸ್. ಈ ಆಸ್ತಿ ಭಾರತ್ ಗೋಲ್ಡ್ ಮೈಲ್ ಲಿಮಿಟೆಡ್ BGML ಗಣಿ ಸಚಿವಾಲಯ ಭಾರತದ ಸರ್ಕಾರಕ್ಕೆ ಸೇರಿದೆ. ಅತಿಕ್ರಮಣವಾಗಿ ವಿರುದ್ಧ ಕಾನೂನು ಕ್ರಮ ಜಾರಿಗೊಳಿಸಲಾಗುವುದು. ಬನ್ನಿ ನೋಡೋಣ. ನಮಗೊಂದು KG ಬಂಗಾರ ಸಿಕ್ಕಿದ್ರೆ ಹೆಂಗಿರುತ್ತೆ ಹೇಳಿ. ಈಗ ಶಿಸ್ತಾಗಿ ಹೆಲ್ಮೆಟ್ ಹಂಗಿದಾಗ ಹೆಲ್ಮೆಟಲ್ಲಿ ಮುಚ್ಚಿಕೊಳ್ಟೋಗ್ಬಿಡ್ತೀವಿ ಗೋಲ್ಡ್ನ. ಮುಲ್ಲಾಕ್ಬಿಟ್ಟಿದ್ದಾರೆ ಗೈಸ್. ಯಾಕಂದ್ರೆ ಲಾಸ್ಟ್ ಟೈಮ್ ಆಗಿತ್ತಲ್ಲ, ಒಂದು ಇನ್ಸಿಡೆಂಟ್ ಆಗಿತ್ತು ಇಲ್ಲಿ. ಏನಾಗಿತ್ತು ಗೊತ್ತಾ ಗೈಸ್? ಇಲ್ಲಿ ಬಂದ್ಬಿಟ್ಟು ಯಾರೋ ಗ್ಯಾಂಗ್ ಹಾಕ್ತೀನಿ ನೋಡಿ ಒಂದ್ಸರಿ ವಿಡಿಯೋ. ಇಲ್ಲಿ ಜಿಲ್ಲೆಯ KGF ನಗರದಲ್ಲಿ ಮಾತ್ರ ಏಕಾಏಕಿ ಚಿನ್ನದ ಗಣಿಗೆ ಧುಮುಕಿ ಅಲ್ಲೇ ಒಂದು ಚಿನ್ನವನ್ನ ಕದಿಲಿಕ್ಕೆ ಪ್ರಯತ್ನ ಪಟ್ಟಂತಹ 15 ಮಂದಿ ಇದೀಗ ಜೈಲು ಪಾಲಾಗಿರ್ತಕ್ಕಂಥದ್ದು. ಏನು ಬಂದು ಇಲ್ಲಿ ಗಣಿಗಾರಿಕೆ ಮಾಡಿದಾರಲ್ವಾ, ಆ ಮಣ್ಣೆಲ್ಲ ತಗೊಂಡು ಸಾಗಾಣಿಕೆ ಮಾಡಬೇಕಾದ ಟೈಮಲ್ಲಿ ಹೀಗೆ ಹೆಂಗ್ ಸಿಕ್ತೋ ಗೊತ್ತಿಲ್ಲ, ಸಿಕ್ಕಿದ್ದಾರೆ. ಆಗ ಕಸ್ಟಡಿಗೆ ತಗೊಂಡು ಚಾರ್ಜ್ ಮಾಡಿದ್ದಾರೆ. ನಾವೊಂದು ಕವರಲ್ಲಿ ಹಾಕೊಳ್ಟೋಗನ್ವಾ? ಬ್ರೋ ನಿಮ್ಗೆ ಗೊತ್ತಿಲ್ಲ ಬ್ರೋ, ನಾನು ಒಂದು ಉಂಡೆ ಎತ್ಕೊಂಡು ಹೋಗಿದ್ದೆ ಮನೆಗೆ ನೋಡೋಣ ಅಂತ. ಏನ್ ಉಂಡೆ ಎತ್ಕೊಂಡು ಹೋಗಿದ್ದೆ? ಒಂದು ಚಿಕ್ಕ ಉಂಡೆ ಎತ್ಕೊಂಡು ಹೋಗಿದ್ದೆ. ಆದ್ರೆ ನಮ್ಮ ಅಜ್ಜಿ ಏನ್ ಮಾಡಿದ್ರು ಗೊತ್ತಾ? ಉಂಡೆ ಕರ್ಗುತ್ತಾ? ಉಂಡೆ ಅಂದ್ರೆ ಕಲ್ಲಿನ ಉಂಡೆ ಬ್ರೋ, ಇದು ಮಣ್ಣದು ಕಲ್ಲಾಗಿತ್ತಲ್ವಾ ಅದು. ಆದ್ರೆ ನಮ್ಮ ಅಜ್ಜಿ ಏನ್ ಮಾಡಿದ್ರು ಗೊತ್ತಾ? ಏನ್ ಮಾಡಿದ್ಲು? ಯಾವ್ದೋ ಮಣ್ಣಂತ ಎತ್ತು ಬಿಸಾಕ್ಬಿಟ್ರು ಬ್ರೋ. ಎಷ್ಟೊಂದು ಮನ್ಸಿಗೆ ನೋವಾಯ್ತು ಗೊತ್ತಾ? ನೋಡಿ ಗಾಯ್ಸ್, ವಾಚ್ಮನ್ ಮಲ್ಕೊಂಡಿದ್ದಾನೆ ಅಲ್ಲಿ, ಕಾಣಿಸ್ತಿದ್ದೇನೆ. ವಾಚ್ಮನ್ ಮಲಗಿದ್ದಾನೆ. ಅಟ್ಯಾಕ್ ಮಾಡಿದ್ರೆ ಏನ್ ಮಾಡಕ್ಕಾಗಲ್ಲ. ನೋಡಿ ವಾಚ್ಮನ್ ಅಲ್ಲಿ ಇದ್ದಾನೆ. ಕರಿಯಾ ಐ ಲವ್ ಯು. ಪೈಪ್ಗಳಲ್ಲಿ ಮತ್ತೆ ಮಣ್ಣೆಲ್ಲ ಜಾಸ್ತಿ ಇದ್ದಂತ ಜಾಗ ಇದು. ನೋಡಿ ಗಾಯ್ಸ್, ಇದೇನೋ ದೊಡ್ಡ ಗಾಯ್ಸ್ ಇಲ್ಲಿ ಬಾಂಬ್ ಇದೆ ಗಾಯ್ಸ್. ಇಲ್ಲಿ ಇದೇ ಬಾಂಬ್, ಅಣು ಬಾಂಬ್ ಗಾಯ್ಸ್. ನೋಡಿ ಇದೆ. ಅಯ್ಯೋ ಬಾ ಮುಂದೆ ಹೋಗೋಣ ಬ್ರೋ. ಇದ್ರೊಳಗೆ ಏನಾದ್ರು ಬಂಗಾರ ಇರ್ಬೋದಾ? ಬಾಂಬ್ ಇರುತ್ತೆ ಬಾಯ್, ಬಾಂಬ್. ಇದು ನೀರು ಹೋಗುತ್ತಾ ಇದ್ರಲ್ಲ. ನೋಡಿ ಗೈಸ್, ಯಾರು ಒಳಗೆ ಹೋಗ್ಬಾರ್ದು ಅಂತ ಮುಳ್ಳುತಂತಿ ಎಲ್ಲ ಹಾಕಿ ಫುಲ್ ಗೋಡೆ ಕಟ್ಟಿದ್ದಾರೆ. ಏನ್ ಪಾಪ ಮಾಡಿದ್ರಿ ಗೈಸ್ ನಾವು. ಗೈಸ್ ಒಂದು ಮ್ಯೂಸಿಕ್ ಹಾಕ್ಲಾ? ಧೀರ 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 ಹೇರನ ಧೀರ ಅಂತ. ಅದು ನಿಂಕ ಗಾಡಿಲ್ಲ ಫಾಸ್ಟ್ ಗೆ ವಸ್ತಾ ಉಂಟೆ. ಧೂಲ್ ಎನ್ಕಲ್ಲ ಎಗರಿಚ್ಕೊಂಡು ಎಟ್ಕೊಂಡು ಸ್ವಲ್ಪ ಚೆನ್ನಾಗಿರುತ್ತೆ. ನೋಡಿ ಗೈಸ್, ಇದೆಲ್ಲ ಚೆನ್ನಾಗಿದೆ ಗೈಸ್. ನೋಡಿ ಗೈಸ್, ಇದ್ರಲ್ಲೇ ನಮ್ಮ ಬಂಗಾರ ಮತ್ತು ಮಣ್ಣು ಎಲ್ಲ ಹೊಡೆದಾಕಿದ್ದಾರೆ. ಎಲ್ಲ ಹೊಡೆದಾಗಿರೋದೆಲ್ಲ ಸುಮಾರು ವರ್ಷಗಳಿಂದ ಅದಕ್ಕೆ ಆಗಿದ್ದಿಲ್ವಾ, ಅದಕ್ಕೆ ಎಲ್ಲ ಈಗ ತುಕ್ಕು ಹಿಡಿದಿದೆ.
ಹಾಯ್ ಬ್ರೋ KGF ಕರ್ಕೊಂಡ್ ಬಂದಿದ್ದೀರಾ, ಖಂಡಿತ KGF 4 ಹೀರೋ ಮಾಡ್ತೀರಲ್ವಾ? ನೋಡಿ ಗೈಸ್, ಚೆನ್ನಾಗಿದೆಯಲ್ವಾ? ಈ ಪೈಪ್ ಇದೆ ಅಲ್ವಾ, ಮೇಲೆ ಎಷ್ಟೇ ನೀರು ಬಿದ್ರು ಈ ಪೈಪ್ಗಳಲ್ಲಿ ಬಂದು ಹರಿದುಕೊಂಡು ಬಂದ್ರು. ದೇವ್ರ ತಾಯಿ ಬಿಡ್ಕೊಂಡು ಒಂದಿಷ್ಟೇ, 1 kg ಬಂಗಾರ ಕೊಟ್ಬಿಟ್ರೆ ಗೋಲ್ಡ್ ತರ ಕಾಣಿಸ್ತಾ ಆರಾಮಾಗೆ ಸಾಕು ಗೈಸ್. ಸೈಲೆಂಟಾಗಿ ಜೋಬಲ್ಲಿ ಇಟ್ಕೊಳ್ತೋಗ್ಬಿಡ್ತೀನಿ. ಇಷ್ಟು ನಮ್ಮ ಸರ್ಕಾರ ಸದ್ಯಕ್ಕೆ ಪೊಲೀಸವ್ರು ಬಂದಂದ್ರೆ ಸಾಕು, ಯಾಕಂದರೆ ಮೊನ್ನೆ ಆಗಿದ್ದ ಘಟನೆಗೆ ಮತ್ತೆ ವಿಸಿಟ್ ಏನಾದ್ರು ಕೊಡ್ತಾರೆ ನಮ್ಮ ಮೋಸ್ಟ್ಲಿ ಅವರು, ಗೊತ್ತಿಲ್ಲ. ನನಗೆ ಇದನ್ನ ನೋಡ್ತಿದ್ರೆ ಗೋಲ್ಡ್ನ ಒಂದು ರೇಖೆ ಅನ್ನೋ ನನಗೇನದು ಅನ್ಸ್ದಂಗೆ ಇದ್ದಲ್ಲ, ಏನಾದರೂ ಮೋಸ್ಟ್ಲಿ ಫಿಲ್ಟ್ರ್ ಮಾಡ್ತಿದ್ರೆ ಅನ್ಸುತ್ತೆ ಗೈಸ್. ಫಿಲ್ಟ್ರ್ ಮಾಡ್ತಾರೋ ಮಿಷಿನ್ ಅನ್ಬೋದು, ಇಲ್ಲಾಂದರೆ ಮಣ್ಣು ಅದೆಲ್ಲ ಮಿಕ್ಸ್ ಆಗಿರುತ್ತಲ್ವಾ ಮಣ್ಣಲ್ಲಿ. ಅಂದರೆ ಈ ಮಣ್ಣನ್ನು ತೊಳಿತಾರಲ್ಲ ಗೈಸ್, ಅಂದರೆ ಗೋಲ್ಡನ್ನು ತೆಗೆಯೋದಕ್ಕೋಸ್ಕರ ಮಣ್ಣನ್ನು ತೆಗಿತಾರಲ್ವಾ, ಅದನ್ನೆಲ್ಲ ಶೇಖರಣೆ ಮಾಡೋದಕ್ಕೋಸ್ಕರ ಈ ಟ್ಯಾಂಕರ್ಸ್ ಎದ್ದಿತ್ತೇನೋ ಅನಿಸುತ್ತೆ ನನಗೆ ಅನಿಸ್ದಂಗೆ. ಅದು ಎಷ್ಟರ ಮಟ್ಟಿಗೆ ನಿಜನ ಸುಳ್ಳ ಗೊತ್ತಿಲ್ಲ. ಒಳಗಡೆ ಬಿಡ್ತಾರೋ ಬಿಡಲ್ಲ ಗೈಸ್ ಒಳಗಡೆ, ಮೋಸ್ಟ್ಲಿ ಹೋದ್ರೂ ಹೋಗ್ಬೋದು, ಬಟ್ ಆಗಲ್ಲ. ಬನ್ನಿ ಮುಂದೆ ಹೋಗೋಣ, ಸಾಕು. ಇನ್ನು ನೋಡಿ ಎಷ್ಟೆಷ್ಟಪ್ಪ ಟ್ಯಾಂಕ್ ಇದೆಯೋ, ಇನ್ನೂ ಇದೆ ಗೈಸ್, ತುಂಬ ಇದೆ, ಬಟ್ ಒಳಗಡೆ ಹೋಗೋದಕ್ಕಾಗೋದಿಲ್ಲ. ಹಾಂ ಗಾಯ್ಸ್, ಇಲ್ಲಿ ಮಣ್ಣು ನೋಡಿ, ಇಲ್ಲಿ ಕಾಲಿಕ್ಕಿದ್ರೆ ಸಾರಿ ಗೈಸ್, ಮಣ್ಣು ಬಂದಿಲ್ಲ, ಮಣ್ಣು ಬರ್ತಿದೆ. ಇದೆಲ್ಲ ಈಸಿಯಾಗಿ ಹೊರಟೋಗ್ಬೋದು ಈ ಕಡೆ. ಬನ್ನಿ. ಭಯ ಇಕ್ಸ್ತೀರಾ ನನಗೆ? ನೋಡಿ ಗೈಸ್, ಚೆನ್ನಾಗಿದೆಯಲ್ವಾ? ಬನ್ನಿ ಮುಂದೆ ಹೋಗೋಣ. ಅಯ್ಯಪ್ಪ, ಫುಲ್ಲು ಧೂಳು ಗಾಯ್ಸ್. ಏನಾಯ್ತು? ಏನ್ರಿ ಗೋಲ್ಡನ್ ಕನ್ನಡಿಗ ಅವ್ರೆ, ನಮ್ಮ ಚಿನ್ನದ ಗಣಿ ಈ ರೀತಿ ತುಕ್ಕಿಡ್ದು ಹೋಗಿದೆ ಅಷ್ಟೇ ಸಾರಿ ನನಗೆ ತಿಳ್ಕೊಳ್ಳ. ಗಾಯ್ಸ್ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಧೂಳಿದೆ ನೋಡಿ ಇಲ್ಲಿ. ಏನು ಇಷ್ಟೊಂದು ಸಾಫ್ಟ್ ಇದೆ ಬ್ರೋ. ನೋಡಿ ಗಾಯ್ಸ್, ಯಾರಾಗದು ಮಲ್ತಾನಿ ಬಿಟ್ಟು ಬೇಕಾ? ಮಲ್ತಾನಿ ಮಟ್ಟಿ ಆರಾಮಾಗಿ ಫೇಸ್ಗೆ ಹಾಕೊಂತ ಅಂದರೆ ಕಮೆಂಟ್ ಮಾಡಿ, ತಂದು ಕೊಡ್ತೀನಿ. ಎಷ್ಟು ಗೊತ್ತಾ ಮಲ್ತಾನಿ ಮಟ್ಟಿ? ಇದು ಕಾಸ್ಟ್ಲಿ ಗಾಯ್ಸ್, 10,000ಕ್ಕೆ ಒಂದು 100 ಗ್ರಾಮ್ ಕೊಡ್ತೀನಿ, ಯಾಕಂದರೆ ಚಿನ್ನದ ಗಣಿದಲ್ಲ. ಅಂಗಡಿಗೆ ಎತ್ಕೊಳ್ಟೋಗಿ ಹೋಗ್ಲಿದ್ದನ್ನ, ಅಂಗಡಿಗೆ ಎತ್ಕೊಳ್ಟೋಗು ಅಷ್ಟೇ. ಅವತ್ತು ಪೊಲೀಸ್ ಅವ್ರು ಇಟ್ಕೊಂಡ್ರು, ಮತ್ತೆ ನಾವು ಬಂದಿದ್ರೆ ಡೈರೆಕ್ಟ್ ನಮ್ಮನ್ನ ರಿಮೈಂಡ್ ರೂಮ್ಗೆ ಹಾಕ್ಬಿಡ್ತಾರೆ. ಇಟ್ಸ್ ನೈಸ್. ಯುಗಾದ ಪಂಡಿಗೆ ಕಡೆ ಹೆಚ್ಚಿದೆ ಬೆಲೆ ಇದೆ, ಬೆಲ್ಮು ತಿರ್ಗ ಗ್ಯಾಪ್ ಹಾಕು ಮತ್ತೆ ಬೇವಿನ ಸೊಪ್ಪ ಗೈಸ್. ಹಾಗಾದ್ರು ನೋಡಿ ಇಲ್ಲಿ ಬೇವಿನ ಸೊಪ್ಪು ಬೇಕು, ಬೇವಿನ ಸೊಪ್ಪು ಬೇಕು, ಕಮೆಂಟ್ ಮಾಡಿ ಗೈಸ್. ಹಾಗೆ ಬೇವಿನ ಸೊಪ್ಪು ಕಿತ್ಕೊಂಡ್ಬಿಡ್ತೀನಿ. ಎಲ್ಲ ಈಗ ಚಿಗುರು ಬರ್ತಿದೆ, ಹೂಗಲ್ದು ಲೈವ. ಬನ್ನಿ ಒಂದು ರೆಪ್ಪೆ ಕಿತ್ಕೊಳ್ಳೋಣ. ನೋಡಿ ಗೈಸ್, ಓಹೋ ಇಲ್ಲ ಬನ್ನಿ, ಆಗಲ್ಲ. ಏನಪ್ಪ ಒಳಗೆ ಹೋಗೋಣ, ಇನ್ನು ಏನೇನಿದೆ ಎಲ್ಲ ನೋಡ್ಕೊಂಬರೋಣ ಇವತ್ತು. ಸದ್ಯಕ್ಕೆ ನಮ್ಮ ಗಾಡಿ ಅಲ್ಲಿದ್ರೆ ಸಾಕಲ್ಲಿ, ಗಾಡಿನ ಅದೇ ಹೊರಟೋಗ್ಬಿಟ್ರೆ ಬ್ರೋ. ಅವತ್ತು ಮಣ್ಣನ್ನು ಎತ್ಕೊಂಡು ಹೋಗಿರೋರ್ನೇ ಪೊಲೀಸ್ ಅವ್ರು ಹಿಡ್ಕೊಂಡ್ರು, ನಮ್ಮ ಗಾಡಿನ ಎತ್ಕೊಂಡು ಹೋದ್ಮೇಲೆ ಹಿಡ್ಕೊಳಲ್ವಾ? ಪೊಲೀಸರು ಎತ್ಕೊಳ್ತು ಹೋಗ್ಬಿಟ್ರೆ ಏನು ಮಾಡ್ತೀಯ? ಇಲ್ಲಿ ಸಿಂಹ ಇದೆ ಗಾಯ್ಸ್, ಇಲ್ಲಿ ನೋಡಿ, ಇಲ್ಲಿ ಸಿಂಹದ ಹೆಜ್ಜೆಗಳು, ಸಿಂಹ ಇದೆ. ನಿಜ ಹೇಳಿ, ಸಿಂಹನಾ? ಹ್ಞೂ ಬ್ರೋ, ಬ್ರೋ ನೋಡಿ ಇಲ್ಲಿ ಇನ್ನೇನು ಮತ್ತೆ. ನೀವು ಗಣಿ ಅಂತ ಹೇಳ್ಬಿಟ್ಟು ಕಾಡಿಗೆ ಏನಾದ್ರು ಕರ್ಕೊಂಡ್ ಬಂದಿದ್ದೀರಾ? ಹ್ಞೂ ಸಿಂಹ ಇದಾವ, ಸಿಂಹ ಊರಿಗೆ ನಮ್ಮ ಟ್ರ್ಯಾಕ್ ಇದೆಯಾ ಒಂದು ಇದು ನೋಡಿಸಿ ನೋಡಿ ಲೊಕೇಶನ್. ಈಗ ತರ 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 ನನ್ನ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಗಾಯ್ಸ್ ಇದು. ಹಿಂಗಿದೆ ಲೊಕೇಶನ್ ನೋಡಿ. ಅದು ನೀರು ಟ್ಯಾಂಕ್ ಗಾಯ್ಸ್, ಅದು ಟ್ಯಾಂಕಿ, ನೀರು ಟ್ಯಾಂಕ್. ಅಲ್ಲಿ ಮುಂದೆ ಇರೋದು ಬಂದು ಟ್ರೈನ್ ಶೆಡ್, ಅದು ಮುಂದೆ ಇರೋದು
ಇದು ಫುಲ್ಲು ಗಣಿಗಾರಿಕೆ ಮಾಡುವಾಗ ಯೂಸ್ ಮಾಡ್ತಿದ್ದಂತಹ ಫ್ಯಾಕ್ಟರಿ. ಚೆನ್ನಾಗಿದೆ ಅಲ್ವಾ? ಇಲ್ಲ ನೋಡಿ ಗಾಯ್ಸ್, ಫುಲ್ ಆ ಕಡೆ ಇದೆ ಗಾಯ್ಸ್. ನಾನು ಯಾವತ್ತೂ ಬಂದಿಲ್ಲ ಈ ಕಡೆ, ಫಸ್ಟ್ ಬರ್ತಾ ಇದ್ದೀನಿ. ಬಂಗಾರದ ಇಲೆಗಳಾಗಿ ಕಾಣಿಸ್ತಿಲ್ಲ, ಅದಕ್ಕೆ ಬಂಗಾರ ಎಲ್ಲ ಬಂಗಾರಗಳು ಅದು ಕಾಣಿಸ್ತಿದ್ಯಾ? ಕಮೆಂಟ್ ಮಾಡಿ ಗಾಯ್ಸ್, ಎತ್ಕೊಂತೀನಿ ನಂಗೆ ಎಲ್ಲರ ಮಾತು ಆಗಲ್ಲ. ಇಲ್ಲೇನೋ KGF ಶೂಟಿಂಗ್ ಎಲ್ಲ ತೆಗ್ದಿದ್ದಾರೆ ಅಂತ ಹೇಳ್ತಾರೆ ಈ ಪ್ಲೇಸಲ್ಲಿ. ಬಿಡಿ, ಸಂತೋಷವಾಗಿ ಹೋಗ್ಬರ್ತೀನಿ ಊರಿಗೆ. ಬಂಗಾರ ಸಿಕ್ಕಾಗಂದ್ರೆ ಯಾರು ಬಿಡ್ತಾ ಇರಿ ರೂಟಲ್ಲ. ನನಗೊಂಥರ ಮರುಭೂಮಿ ಬಂದಿರೋ ಥರ ಫೀಲ್ ಆಗ್ತಿದೆ. ಗಾಳಿಪಟ ಬಿಟ್ಟು ಅವನಿಗೆ ಯಾರು ಗಾಳಿಪಟ ಗಾಯ್ಸ್, ಗಾಳಿಪಟ ಬಿಟ್ಟು ಯಾರೆಲ್ಲ ಗಾಳಿಪಟ ಬಿಟ್ಟಿದ್ರೆ ಕಾಮೆಂಟ್ ಮಾಡಿ. ಗಾಳಿಪಟ ಬಿಡೋಣ. ಗಾಳಿಪಟ ಇಷ್ಟೇ ಎಂಡು. ಮುಂದೆಲ್ಲ ಫುಲ್ ಎಂಡಿದೆ ಅಷ್ಟೇ. ಸುಮ್ಮನೆ ಮುಂದೆ ಸುಸ್ತಾಗೋದೆ ಯಾಕಂತ ಹಂಗೆ ಹೋಗ್ತಾ ಇದ್ದೀವಿ. ಫುಲ್ ಸುಸ್ತಾಗ್ಬಿಟ್ಟಿದೆ ಗಾಯ್ಸ್. ಇದೇ ಮನ್ ಮೇಲೆ ಆಗಿರ್ತಕ್ಕಂಥದ್ದು. ಇಂಥ ಟೈಮಲ್ಲಿ ಎಲ್ಲಾದ್ರೂ ಸ್ವಲ್ಪ ನೀರು ಬಂದ್ರೆ ಹೆಂಗಿರುತ್ತೆ ಹೇಳಿ? ಶೂಟಿಂಗ್ ಅಲ್ವಾ, ಅವರು ತುಂಬಾ ನೋಡಿ ಗಾಯ್ಸ್, ಪರ್ಮಿಷನ್ ತಗೊಂತಾರೆ. ನಾವೆಲ್ಲ ಮರುಭೂಮಿಯಲ್ಲಿ ನೀರು ಸಿಕ್ಕಿರೋ ಥರ ಇಂಥ ಮರುಭೂಮಿಯಲ್ಲಿ ಕೂಡ ಹೂವು ಬಂದಿದೆ. ಚೆನ್ನಾಗಿದೆ ಅಲ್ವಾ? ಆದ್ರೂ ಕಷ್ಟಪಟ್ಟು ಇಷ್ಟು ಮಣ್ಣಲ್ಲಿ ನಿಮ್ಗೆ ತೋರಿಸ್ತೀವಿ. ಈ ಹೂವು ಸಿಕ್ಕಿರೋದಂದ್ರೆ ಗ್ರೇಟ್ ಗಾಯ್ಸ್. ಈ ಹೂವು ಈ ರೀತಿ ಪಿಂಕ್ ಹೂವು, ಎಲ್ಲ ಕಂಡಾಗ ಮನಸ್ಸು ಒಂಥರ ಇದು ಬಂದು ರೆಡ್ ಹೂವು. ನೋಡಿ ಗೈಸ್, ಒಂದು ದೊಡ್ಡ ಇದು ತೋರಿಸ್ಕೊಡ್ತೀನಿ. ಏನಿದೆ ಅಂದ್ರೆ ಇದು ನಾವು ಸೈಕ್ ಜಸ್ಟ್ ವಾರ್ಡ್ ನಂಬರ್ ಅಷ್ಟೇ ಗಾಯ್ಸ್. ಇವೆಲ್ಲ ಕಲಾಶ್ನಿಕೋವ್ ಎಂಬ ಗನ್ ತಗೊಂಡ್ಬರಕ್ ಹೋಗ್ತಾರಲ್ವಾ, ಚೆನ್ನಾಗಿದೆ guys. ಎಲ್ಲ ಬಿಡ್ತಾರಲ್ವಾ, ಬಿಟ್ಟಾಗ ಅಲ್ಲಿ ಅಧೀರ ಬಂದ್ಬಿಟ್ಟು ಒಂದು ಟ್ರಕ್ ಶೂಟ್ ಮಾಡ್ತಾನೆ, ಎಷ್ಟು ಬಂದ್ಬಿಟ್ಟು ಮತ್ತೆ ಒಂಥರ ಶೋ ಶೂಟ್ ಮಾಡ್ತಾನೆ. ಗಾಡಿ ನೋಡಿ ಎಲ್ಲಿದೆ ಕಾಣಿಸಿದೆಯಾ? ಝುಮ್ 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 ಗಾಡಿ ಅಲ್ಲಿದೆ. ಏನಿದೆ ಈ ಕೆಳಗಡೆ ಕಾಣಿದೆ ಅವರಿದ್ರು. ಇದು ಮೇಲೆ ಏನ್ ಕಾಣ್ತಿದೆ, ಇದು ಒಂದು ಫ್ಲಾಟ್ ಭೂಮಿ. ಈ ಭೂಮಿ ಮೇಲೆ ಟ್ರಕ್ ಅಲ್ಲಿ ಇತ್ತು ಗೈಸ್. ಈ ಟ್ರಕ್ ಅಲ್ಲಿ ಆ ಒಂದು ಶೂಟಿಂಗ್ ಆಗಿದ್ದು ಇದೇ ಪ್ಲೇಸ್ ಅಲ್ಲಿ ಗೈಸ್. ಕೇಳಿಸ್ಕೊಳ್ಳಿ, ನೀರೆಲ್ಲ ಹರಿದು ಎಷ್ಟು ದೊಡ್ಡ ಕಾಲುವೆ ಆಗ್ಬಿಟ್ಟಿದೆ ನೋಡಿ ಗೈಸ್. ಎಲ್ಲಿ ನೋಡಿದ್ರು ಬಂಗಾರನೇ ಕಾಣಿಸ್ತಿದ್ದಂಗಿದೆ, ಅದೇ ಅದು ಬಂಗಾರ ಅಲ್ಲ, ಬರೀ ಮಣ್ಣು. ಶೋಧಿಸೋದು ತುಂಬಾ ಕಷ್ಟ. ಏನು ಟೀ ಸೋತ್ಯಾ? ಅದಕ್ಕೆ ಬೇರೆ ಬೇರೆ ಸೋತ್ಬೇಕಂತ ಹೇಳ್ತಿದ್ದೆ, ಏನಂತ ಗೊತ್ತಿಲ್ಲ. ಮಾಡುದು ಬ್ರೋ, ನಿಮ್ಮಷ್ಟು ನಾವು ಕನ್ನಡದಲ್ಲಿ ಇಲ್ಲ. ನಮ್ಗೆ ಗೊತ್ತಿರೋ ನಮ್ ಸಬ್ಸ್ಕ್ರೈಬ್ ಹಂಗ್ ಬರ್ತಾ ಇಲ್ಲ. ಇವಾಗ ನಿನ್ನೆ ಇಲ್ಲಿಂದ ತಲೆದ್ರೆ ಹೆಂಗಿರುತ್ತೆ ಇವಾಗ? ಇಲ್ಲಿಂದ ತಲೆದ್ರೆ ಅಷ್ಟೇ 1 ವೀಕ್ ಫುಲ್ ಬೆಡ್ ರೆಸ್ಟ್. ಸುಮ್ಮನೆ ಇರಿ ಬ್ರೋ, ಸ್ಟೇಜ್ಗೆ ಎಲ್ಲಪ್ಪ 1 ವೀಕ್ 1 ಮಂತ್ ಆಗುತ್ತೇನೋ ಅಂತೀರಾ? ಒಂದ್ ವರ್ಷ ಆಗ್ಬಿಟ್ರೆ ಮದುವೆ ಟೈಮ್ ಮದುವೆ ಇದ್ದದ್ರೆ ಏನ್ ಮಾಡ್ತೀಯ ಹಾಕೊಳ್ಳೋದಷ್ಟೇ ಗಾಯ್ಸ್? ತಮ್ಮನ್ ಮದುವೆ ಅಂತೆ, ನೋಡ್ಕೊಂಬಿಡಿ. ಸುಮ್ಮನೆ ಇರಿ ಬ್ರೋ. ಓಹ ನನ್ನ ಮದ್ವೆ ಅಂತೆ, ಆಹ ನನ್ನ ಮದ್ವೆ ಅಂತೆ, ಓಹ ನನ್ನ ಮದ್ವೆ ಅಂತೆ. ಈಗಲೇ ನಾಚಿಕೆ ಆಗ್ತಿದ್ದೀವಿ, ಇನ್ನೂ ನಾಚಿಕೆ ಮಾಡ್ತೀವಿ. ಈಗ ಮದುವೆ ಮಾಡ್ಕೊಂತಿದ್ದೆ, ಮತ್ತೆ ನಾಚಿಕೆ ಬಿಡ್ಬೇಕಲ್ವ? ಹೊಸ ಮದುವೆ ಗಂಡು ಗಾಯ್ಸ್. ಇನ್ನೆಲ್ಲಾರು ಗೊತ್ತಾಗುತ್ತೆ ನಾವು ಮದುವೆ, ಇನ್ನೆಲ್ಲ ರೇಗ್ಸಿ ಗಾಯ್ಸ್ ನಾವು ಮದುವೆ ಗಂಡು. ಇಷ್ಟ ಗಾಯ್ಸ್, ಪ್ರೆಸೆಂಟ್ ಎಷ್ಟು ನೋಡ್ಸಕ್ಕಂತ ಬಂದೆ. ಇಲ್ಲಿ ಕಂಪ್ಲೀಟ್ ಆಯ್ತು. ಈಗ ಬನ್ನಿ ಈಗ ಹೋಗೋಣ. ಇಷ್ಟೇ ಇವತ್ತಿನ ಕತೆ. ಇಲ್ಲಿಗೆ ಇನ್ನೂ ಮುಗ್ದಿಲ್ಲ. ಪ್ರೆಸೆಂಟ್ ನಾವು ತಿಮ್ಮಯ್ಯ ಕಾಲೇಜ್ ರೂಟಲ್ಲಿ ಒಂದ್ಸಲ ವಿಸಿಟ್ ಮಾಡ್ಬೇಕಂತ. ಯಾಕಂದ್ರೆ ಕಾಲೇಜ್ ಕಡೆ ತೋರಿಸ್ಕೊಡ್ತಾರೆ, ಅಲ್ಲಿ ಕೂಡ ಸ್ವಲ್ಪ ಕೆಲವೊಂದು ಪ್ಲೇಸಸ್ ಆಗಿದೆ ಗಾಯ್ಸ್. ನಿಮಗೆ ನೋಡಿ, ಯಾರೆಲ್ಲ ತಿಮ್ಮಯ್ಯ ಕಾಲೇಜ್ ನೋಡ್ಬೇಕಂತ ಅಂದ್ರೆ ಗಣಿ ಹೇಗೆ ಬಂಗಾರ ತೆಗಿತಾರಂತೆ. ಅಲ್ಲಿ ನಾನು ಒಂದ್ಸತಿ ಹೋದಾಗ ಇಂಥ ಕಲ್ಲಿನ ಮಧ್ಯದಲ್ಲಿ ಒಂದು ಗೆರೆಯಾಗಿ ಬಂಗಾರ ಬರ್ತಾ ಇದ್ದಿದ್ದು. ಆದ್ರೆ ಅಯ್ಯೋ ಗಾಯ್ಸ್, ನಿಮ್ ತೋರಿಸಿದ್ರೆ ಬಂಗಾರನೇ ಕಾಣಿಸ್ತಿದೆ, ಬಂಗಾರ ಅಲ್ಲ ಅದು, ಸಾರಿ ಮಣ್ಣು. ಹೋಲ್ಬಿಡಂದ್ರೆ ಇವೇ ಬಿಡ್ತಾರೆ. ಬಂಗಾರ ತನಕೊಂಡ್ಬಿಡ್ಸಂದ್ರ ತಂದ ಅನ್ಕೊಂಡಿ ಯಾತ ಸೂಪ್ ಇರ ಎತ್ಕೋ ಈ ಮಾಡ್ಕೊ ರಾಯ್ಲ ಮಾಡ್ಕೊಂಡ್ ಸುಡಿ ದನ್ನಿ ಜುಮ್ಸೆ ಈತ ನಿಂಕ ರೈನ್ ಎಲ್ಕೆ ಮಾಡ್ಸೋಣ ಶಪ್ಪ.
ಬಂಗಾರ ತರ ಕಾಣಿಸ್ತಾ ಇಲ್ಲ ಗೈಸ್. ನೀವು ನಿಜವಾಗ್ಲೂ ಕಾಮೆಂಟ್ ಮಾಡಿ ಗೈಸ್. ಬ್ರೋ ಇಲ್ಲ ಅಂತಿದ್ದಾರೆ, ನೀವು ಕಾಮೆಂಟ್ ಮಾಡಿ ಗೈಸ್. ಅದು ನಿಮ್ಗೆ ಬಂಗಾರ ತರ ಕಾಣಿಸಿಲ್ಲ ಗೈಸ್. ಆ ಮೂಳೆ ಅಲ್ಲಪ್ಪ. ಅಯ್ಯೋ ನಾವು ಬೆಂಗಳೂರು ಅವರಪ್ಪ, ನಮ್ಗೆ ಬರೋಲ್ಲ. ಬೆಂಗಳೂರು ಅಂದ್ಮೇಲೆ ಇಲ್ಲ ಸ್ವಲ್ಪ ಕ್ಲಾರಿಟಿಯಾಗಿ ಇದು ಕ್ಲಿಯರ್ ಆಗಿ ಬರುತ್ತೆ ಕನ್ನಡ. ಹೌದಾ? ಇಲ್ಲ ಬ್ರೋ, ನಮ್ಗೆ ಕ್ಲಾರಿಟಿ ಇಲ್ಲ. ಅಲ್ಲಿ ಅರ್ಧಂಬರ್ಧ ಬಂದ್ರು ಸಾಕು. ಬೆಂಗಳೂರಲ್ಲಿ ಹೆಂಗೋ ಬದುಕೊಂಡ್ಬಿಡ್ಬೋದು. ಯಾಕೆ ಎಲ್ಲಾ ಭಾಷೆಯವರು ಇರ್ತಾರಲ್ವಾ. ಕನ್ನಡ ಅವ್ರ ಹತ್ರ ಸ್ವಲ್ಪ, ಮಲಯಾಳಂ ಹತ್ರ ಅವ್ರ ಸ್ವಲ್ಪ, ತಮಿಳ್ ಅವ್ರ ಹತ್ರ ಸ್ವಲ್ಪ, ಹಿಂದಿ ಅವ್ರ ಹತ್ರ ಸ್ವಲ್ಪ ಎಲ್ಲ ಸ್ವಲ್ಪ ಅಷ್ಟೇ. ನಿಮ್ ರೀತಿ ಈ ಕಡೆ ಒಂದೇ ಲ್ಯಾಂಗ್ವೇಜ್ ಅಲ್ಲಿ ಬದುಕಕ್ಕಾಗುತ್ತಾ ಬೆಂಗಳೂರು ಅಂದ್ಮೇಲೆ? ಇರ್ಬೇಕಲ್ವಾ. ಮಾತಾಡಿ ನಮ್ ಕನ್ನಡ ಮರ್ತೋಗ್ತಾ ಇದೀನಿ ಗೈಸ್. ಕನ್ನಡನ ಹಂಗೆ ಗೈಸ್, ಈ ಬೆಂಗಳೂರಲ್ಲಿ ಎಲ್ಲರ ಹತ್ರ ಆ ಭಾಷೆ ಈ ಭಾಷೆ ಮಾತಾಡಿ ನಮ್ ಕನ್ನಡನೇ ಮರ್ತೋಗ್ತಾ ಇದೀನಿ. ಹೆಂಗೆ ಕನ್ನಡ ಉಳಿಸ್ಕೊಳ್ಳೋದು? ಕಾಮೆಂಟ್ ಮಾಡಿ ಗೈಸ್. ಕನ್ನಡ ಉಳಿಸ್ಕೋಬೇಕಂದ್ರೆ ಏನ್ ಗೊತ್ತಾ ಮಾಡ್ಬೇಕು ಜೀವನದಲ್ಲಿ? ಏನ್ ಮಾಡ್ಬೇಕು? ನಾವು ಅವ್ರ ಹತ್ರ ಕನ್ನಡ ಮಾತಾಡ್ಬೇಕು. ಅವ್ರ ಕನ್ನಡ ಬರಲ್ವಲ್ಲ ಬರು? ಕನ್ನಡ ಬಂದಿರೋ ಕನ್ನಡ ಮಾತಾಡ್ಬೇಕು ನಾವು ಅವ್ರ ಹತ್ರ, ಅವಾಗೆ ಕನ್ನಡ ಕಲಿಬೇಕು. ಆಗ ತಲೆ ಮೇಲೆ ಬಿಟ್ಟು ಹೇಳ್ಬೇಕು, ಮುಚ್ಕೊಂಡ್ ಕನ್ನಡ ಮಾತಾಡಪ್ಪ ಅಂತ ಅಂದ್ಬಿಟ್ಟು. ಅಷ್ಟೇ ಗೈಸ್ ಜೀವನದಲ್ಲಿ, ಅಷ್ಟೇ ಗೈಸ್. ನಾವಿವಾಗ ನಾವು ಕಹಿಯಾಗಿರ್ಬೇಕು ಅಷ್ಟೇ. ಇನ್ಮೇಲೆ ನಾವಿವಾಗ ಯಾವ ತರ, ಫಸ್ಟ್ ಆಫ್ ಆಲ್ ನಾವು ಸರಿಯಿಲ್ಲ. ಯಾಕಂದ್ರೆ ನಾವು ಅವ್ರ ಭಾಷೆ ನೋಡ್ಕೊಂಡು ಕೆಲವೊಂದು ವ್ಯಕ್ತಿಗಳು ನೋಡಿದಾಗ ಗೊತ್ತಾಗ್ಬಿಡುತ್ತೆ ನಮಗೆ. ಅವ್ರ ಹತ್ರ ಹಿಂದಿ ನೋಡಿದಾಗ ಎಲ್ಲರೂ ಗೊತ್ತಾಗುತ್ತಲ್ವ, ಅವ್ರ ಹತ್ರ ನಾವು ಹಿಂದಿಯಲ್ಲೇ ಮಾತಾಡ್ತೀವಿ ಬಯ್ಯಾಗಿ ಅಂತಂದ್ಬಿಟ್ಟು. ಅದೆಲ್ಲ ಬೇಡ, ನಾವು ಕನ್ನಡದಲ್ಲಿ ಮಾತಾಡ್ಸ್ಬೇಕು ಅಷ್ಟೇ. ನಾನು ಸುಮಾರು ಜನ, ನಾನು ಯಾವಾಗಿಂದ ಯೂಟ್ಯೂಬ್ ಅದ್ರ ಮುಂದೆ ಸ್ವಲ್ಪ ಭಯ ಬೀಳ್ತಾ ಇದ್ದೆ. ಬಟ್ ಯಾವಾಗ ಯೂಟ್ಯೂಬಿಂದ ಸ್ಟಾರ್ಟ್ ಮಾಡೋದ್ನೋ ಸ್ವಲ್ಪ ಧೈರ್ಯ ಬಂದಿದೆ. ಪ್ರತಿಯೊಬ್ಬರ ಹತ್ರ ಹೋಗ್ಬೇಕಾದಾಗೂ ಕನ್ನಡದಲ್ಲೇ ಮಾತಾಡ್ತೀನಿ. ಕನ್ನಡ ಬರಲ್ವಾ, ಕನ್ನಡ ಕಲ್ಕೋ ಗುರು ಅಂತ ಹೇಳ್ತೀನಿ. ಮೊನ್ನೆ ಒಂದು ಸ್ವಲ್ಪ ಕೆಲಸ ಅಂತ ಹೋಗಿದ್ದೆ, ಅವ್ನು ಹಿಂದಿ ಅವನು. ಕೇಳಿದೆ, ಇಷ್ಟು ದಿನದ ಇಲ್ಲಿ ಕೆಲಸ ಮಾಡ್ತಾಯಿದ್ದೆ ಅಂತ ಅಂದ್ಬಿಟ್ಟು. ಸುಮಾರು ದಿನದಿಂದ ಇಲ್ಲಿ ಕೆಲಸ ಮಾಡ್ತೇನೆ ಅಂತ. ಇಲ್ಲ ಆಂಬುಲೆನ್ಸ್ ಸುಮಾರು ದಿನ ಕೆಲಸ ಮಾತಾಡ್ತೀಯ, ಕನ್ನಡ ಬರಲ್ವಾ ಅಂತಂದ. ಬರಲ್ಲ ಅಂದ. ನೆಕ್ಸ್ಟ್ ಟೈಮ್ ಬಂದಾಗಲ್ಲ ಕನ್ನಡ ಕಲ್ಕೋರು ಅಂತ ಹೇಳ್ಬೇಕು. ಕನ್ನಡದಲ್ಲೇ ಹೇಳಿದೆ ಗಾಯ್ಸ್ ಅಂತ. ಸರಿ, ಲಾಸ್ಟ್ ಟೈಮ್ ಹೋಗ್ಬೇಕಾದ್ರೆ ಮತ್ತೆ ಹೋಗಿದ್ದೆ, ಅವಾಗ ಕನ್ನಡದಲ್ಲೇ ಮಾತಾಡುತ್ತೆ. ಅವ್ನು ಕನ್ನಡದಲ್ಲೇ ಮಾತಾಡ್ದ. ಅಷ್ಟೇ ಜೀವನ. ನಾವು ಫಸ್ಟ್ ಕನ್ನಡ ಮಾತಾಡಿದ್ರೆ ಅವರು ಕೂಡ ಕನ್ನಡದಲ್ಲಿ ಮಾತಾಡ್ತಾರೆ. ನಾವು ಕನ್ನಡ ಅಲ್ಲದೆ ತೆಲುಗು ತಮಿಳು ಪ್ರತಿಯೊಂದು ಮಾತಾಡಿದ್ರೆ ಅವರು ಕೂಡ ಅದಕ್ಕೆ ಹಂಗೆ ಮಾತಾಡ್ತಾರೆ ಅಷ್ಟೇ. ಕೆಲವ್ರಿಗೆ ಬರಲ್ಲ, ಬಂದವ್ರಿಗೆ. ನೀವು ಕನ್ನಡ ರಾಜ್ಯ ಮಾತ್ರ ನೋಡ್ತಾ ಇದ್ದೀರಾ, ನಾನೊಬ್ಬ ಕನ್ನಡಿಗನಾಗಿ ನಮ್ಮ ಭಾರತ ದೇಶ ನೋಡ್ತಾ ಇದ್ದೀನಿ. ಯಾಕಂದ್ರೆ ಅವರು ನಮ್ಮ ಇಂಡಿಯನ್ಸ್ ಅಲ್ವಾ, ಅವ್ರಿಗೂ ರೆಸ್ಪೆಕ್ಟ್ ಕೊಡ್ಲೇಬೇಕು. ಇಂಡಿಯನ್ಸ್ ಅಂದ್ರೆ ಓಕೆನಾ? ಹಿಂಗ ಹೋಗಿದ್ದೀವಿ ಗಾಯ್ಸ್, ಬಂದು ದಾರಿನ ಮಾಡ್ತಾ ಹೋಗಿದ್ದೀರಿ ಗಾಯ್ಸ್. ನಿಜ ಮಾಡ್ತಾ ಹೋಗಿದ್ದೀನಿ ಬ್ರೋ, ನಿಜ ಗಾಯ್ಸ್. ದಾರಿ ತಪ್ಪಿ ಬಿಟ್ಟಿದೀವಿ. ದಾರಿ ತಪ್ಪಿದ ಮಗ, ದಾರಿ ತಪ್ಪಿದ ಫ್ರೆಂಡ್. ಹೆಂಗ್ ಬಂದಿದ್ ನಾವು? ನನ್ನ ಕನ್ನಡಿಗ ಅವರು ದಾರಿ ತಪ್ಪಿದ್ದಾರೆ. ಅಯ್ಯೋ ಕಂಗ್ರಾಚುಲೇಷನ್ ಬ್ರದರ್. ಬ್ರೋ ನಿಮ್ಗೇನಾದ್ರು ನಾವು ತೋರಿಸಿರೋ ಪ್ಲೇಸ್ ಅಲ್ಲಿ ದಾರಿ ಗೊತ್ತಾದ್ರೆ ಸೀರಿಯಸ್ಲಿ ದಾರಿ ಗೊತ್ತಾಗ್ತಾ ಇಲ್ಲ. ಇಲ್ಲ ದಾರಿ ಹಿಂಗೆ ಕೆಳಗಡೆ ಹೋಗುತ್ತೆ ಬಾ. ಕೆಳಗಡೆ ನಾನು ಹಂಗೆ ಬ್ರೋ ಅನ್ಕೊಂಡಿದ್ದೆ. ಹಿಂಗೆ ಹೋಗುತ್ತೆ ಬಾ, ಹಿಂಗೆ ಹೋಗುತ್ತೆ ಬಾ. ಹೋಗುತ್ತೆ ಬಾಪ ಹಿಂಗೆ. ದಾರಿ ತಪ್ಪಿ ಮತ್ತೆ ಹೋಗ್ತಾ ಇದೀವಿ. ಸಹಜ ಗಾಯಿಸಿವಲ್ಲ ದಾರಿ ತಪ್ಪೋದು. ಇವಾಗ ನಮ್ದು ನೇಮ್ ಗೋಲ್ಡನ್ ಕನ್ನಡಿಗ ಚೆನ್ನಾಗಿದೆ 07. ಬಿಕಾಸ್ ನಾ ತುಂಬ ಜನ ಅನ್ಕೊಳೋದು ಗೋಲ್ಡನ್ ಕನ್ನಡಿಗ ಅಂತ ಏನಕ್ಕೆ ಅಂದಿದ್ದೆ ಅಂತಂದರೆ ಅದಕ್ಕೊಂದು ರೀಸನ್ ಇದೆ ಗಾಯ್ಸ್. ಏನು ಗೊತ್ತಾ ರೀಸನು? ನಾವೆಲ್ಲಿದ್ದೀರಿ, ನಮ್ಮದು ಊರು ಬಂದು ಬಂಗಾರಪೇಟ್. ನಮ್ಮ ಪಕ್ಕದಲ್ಲಿ KGF ಇದೆ. KGF ಬಂದು ಗೋಲ್ಡ್ ಮೈನಿಂಗ್. ಕೋಲಾರ ಕೂಡ ಗೋಲ್ಡ್ ಮೈನಿಂಗ್. ಇದೆಲ್ಲ ಸೇರಿ ಡಾಬ್ ಹಾಕಿ ಗೋಲ್ಡನ್ ಕನ್ನಡಿಗ. ಯಾಕಂದರೆ ನಾವು ಬಂಗಾರದ ನಾಡಿನಲ್ಲಿದ್ದೀವಲ್ಲ, ಅದಕ್ಕಾಗಿ ಗೋಲ್ಡನ್ ಕನ್ನಡಿಗ 07 ಬಂದು ನಮ್ಮದು ಕೋಲಾರದ ಒಂದು ನಂಬರ್ ಗಾಯ್ಸಿದು. ಆ ನಂಬರ್ನ ಸೂಚಿಸುತ್ತೆ ಅದು 07 ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ನಮ್ಮ ಚಾನಲ್ ಯಾಕೆ ಗೋಲ್ಡನ್ ಕನ್ನಡಿಗ ಅಂತ ಹೇಳಿ ನಾಮಕರಣ. ಕನ್ನಡಿಗಗೆ ಸಬ್ಸ್ಕ್ರೈಬ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಹಾಗೆ ನಾನು ನಿಮ್ಮ ಮೋದಿ ಮಾತಾಡ್ತಿದ್ದೀನಿ, ಮಿಸ್ಟರ್ ಮೋದಿ ಅಂತ. ನಂದು ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಯೂಟ್ಯೂಬ್ ಚಾನಲ್ ಇದೆ. ನಮಗೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀರಿ. ನೀವು ಸಪೋರ್ಟ್ ಮಾಡಿದಷ್ಟು ಇನ್ನೂ ನಿಮಗೆ ಕಂಟೆಂಟ್ ಕೊಡ್ತಾನೆ ಇರ್ತೀರಿ. ನಿಮ್ಮ ಹೃದಯದಲ್ಲಿ ನಾವು ಬೆಳೀತಾನೆ ಇರ್ತೀರಿ. ಸಾಕು ಬ್ರೋ. ಇನ್ನು ಏನಾದ್ರು ಹೇಳ್ಬೇಕಾ? ಹೇಳೋದ್ ಬೇಡ ಬ್ರೋ. ಏನ್ ಹೇಳಕ್ ಆಗ್ತಿಲ್ಲ ಬ್ರೋ, ಹೊಟ್ಟೆ ಆಗ್ತಿದೆ. ನಾನೇನು ಹೇಳ್ತಿದ್ದೆ? ಹೌದು ಗಾಯ್ಸ್, ನಾನೇನೋ ಹೇಳ್ತಾ ಇದ್ದೆ. ಹೌದೌದು ಅಷ್ಟೇ. ಇದಕ್ಕೋಸ್ಕರ ಅಷ್ಟೇ ನನಗೆ ಗೋಲ್ಡನ್ ಕನ್ನಡಿಗ ಅಂತ ಇಕ್ಕಕ್ಕೆ ಒಂದು ರೀಸನ್ನು. ಗಾಯ್ಸ್, ದಾರಿ ಕರೆಕ್ಟಾಗಿ ಬಂದ್ವಿ ನೋಡಿ. ಬೋರ್ಡಲ್ಲಿದೆ, ಆಗಲೇ ಬರ್ಬೇಕಾದಾಗ ಬೋರ್ಡ್ ನೋಡಿದ್ವಿ. ಈಗ ಬೋರ್ಡ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ನಾನೇ ನಿಮಗೆ ಗಾಯ್ಸ್ ಟ್ರೈನ್ ಬರ್ತಿದೆ. ಈಗ ಟ್ರೈನ್ ವಿಸಿಟ್ ಮಾಡೋಣ ಬನ್ನಿ. ನಮ್ಮ ಬೋಂಡವರೆಲ್ಲ ಏನೋ ಮಾಡ್ತಾ ಇದ್ದಾರೆ, ಶೂಟ್. ಟ್ರೈನ್ ಬರ್ತಿದೆ.
ಗೈಸ್ ಫೋನಲ್ಲಿ ಬರೋ ಚಾರ್ಜಿಂಗ್ ಇಲ್ಲ, ಟ್ರೈನ್ ನೋಡಿದ್ರೆ ಬರ್ತಾ ಇದೆ. ಮೋಸ್ಟ್ಲಿ ನಾವು ಬಂಗಾರಪೇಟೆಯಲ್ಲಿ ಇರಬೇಕಾದಾಗ ಆರ ನೋಡಿದ್ದು. ಇದೇನಾ ಟ್ರೈನ್ ಅಂತ ಗೊತ್ತಿಲ್ವೇ. ಸ್ವಲ್ಪ ಮುಂದೆ ಹೋಗೋಣ ಬನ್ನಿ. ಬರ್ತಿದೆ ಟ್ರೈನ್ ನೋಡಿ. ಟ್ರೈನ್ ಫುಲ್ಲು ಖಾಲಿ ಗೈಸ್. ನಾನೇನು ಮೇಲಿಂದ ಗಾಯ್ಸ್ ಅನ್ನೋದು ಬಿಟ್ಟು ಫ್ರೆಂಡ್ಸ್ ಅಂತ ಕರೆಯೋಣ ಅಂದ್ಕೊಂಡಿದ್ದೀನಿ. ಹಾಯ್ ಫ್ರೆಂಡ್ಸ್, ಹಲೋ ಯಾವ ಥರ ಹೇಳಿ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಗೋಲ್ಡನ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಲ್ವಾ. ಯಾರಾದರೂ ಚಾನಲ್ಗೆ ಹೊಸಬರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಂದು ಯೂಸ್ಫುಲ್ ಕಂಟೆಂಟ್ನ ತೊಗೊಂಬರ್ತೀನಿ, ನೆಗೆಸ್ತಾ ಇರ್ತೀನಿ. ಕೆಲವೊಂದು ಪ್ಲೇಸಿಗೆ ವಿಸಿಟ್ ಮಾಡಿ ನೋಡ್ತೀನಿ, ಪ್ಲೇಸ್ ಬಗ್ಗೆ. ಬನ್ನಿ, ಈಗ ಇಲ್ಲಿಗೆ ಮುಗೀತು. ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಗೈಸ್. ಬನ್ನಿ ಹೋಗೋಣ. ಇಲ್ಲಿಗೆ ಮುಗೀತು. ನಾವು ನೆಕ್ಸ್ಟ್ ಬಂದು ತಿಮ್ಮಯ್ಯ ಕಾಲೇಜ್ ರೂಟಲ್ಲಿ ಯಾವುದೋ ಇದೆ ಅಂತ ಗೊತ್ತಾಯಿತು. ಅಂದರೆ ನಾವು ತುಂಬ ಹೋಗ್ತೀನಲ್ವ, ಪ್ರೆಸೆಂಟ್ ನಮ್ಮ ಅಕ್ಕ ಓದಿದ ಕಾಲೇಜಲ್ಲೇ ನೋಡ್ಕೊಂಬರಕ್ಕಂತೂ ಎಲ್ಲಿ ಒಂದು ಕಾಣಿಸ್ತಾ ಇಲ್ಲ. ಎಲ್ಲಿಗೂ ಕಾಣಿಸ್ತಾ ಇಲ್ಲ ಇವನು. ಇವಾಗೇ ಬಿಸಿಲು ಸುಡ್ತಾ ಇದೆ, ಅದರಲ್ಲಿ ಇವನು ಬೇರೆ ಕಾಣಿಸ್ತಾ ಇಲ್ಲ. ಅದೆಲ್ಲೂ ಹೋದ್ನೋ ಗೊತ್ತಿಲ್ಲ. ಬೇರೆ ಪ್ಲೇಸ್ ಕನ್ಫ್ಯೂಸ್ ಆಯಿತು. ಏಯ್ ನರೇಂದ್ರ ಬೋಂಡಾ ಗಾಯ್ಸ್, ಮೋದಿ ಅಂತ ಹೆಸರ್ಕೊಂಡು ತಪ್ಪು ಮಾಡಿಬಿಟ್ಟ. ಏಯ್ ಮೋದಿ ಎಲ್ಲಪ್ಪ ಇದೆಯಾ? ನೋಡ್ಕೊಂಬರೋಣ. ಹಾ ನೋಡಿ ಅಲ್ಲಿ ಯಾವ ಥರ ಮಲಗಿದ್ದಾರೆ ಅಂತಂದರೆ, ಜೈ ಕ್ಯಾರೆ ಬಾತ್ ಕರೆಗಾ ಬಾ ಬಿರಿಯಾನಿ ಕೊಡ್ಸಿ ಬಾ. ಈಗ ಕರಿಬೇಕು ನಾನು ಕೂಡ. ನಾನು ಬಂದು ಮಲ್ಕೊಂತಿದ್ದೆ ಸ್ವಲ್ಪ ಹೊತ್ತಿಲ್ಲಿ. ಆಗ್ತಿಲ್ಲ ಬ್ರೋ, ಬ್ರೋ ಕೆಳಗೆಲ್ಲ ಫುಲ್ ಕರಿ ಇದೆ ಬ್ರೋ. ಇದ್ದಲ್ಲ ಬ್ರೋ, ಕಾಲಲ್ಲಿ ನೋಡಿ ಹೇಗಾಗಿದೆ. ಅಯ್ಯೋ ನನ್ ಬಾಧೆ ಅಪ್ಪ, ಹೇಳ್ಕೊಳಕ್ ಆಗ್ತಾ ಇಲ್ಲ ಮಾರೇವಾ. ಸರಿ ಬಾಪ ಹೋಗೋಣ. ನೀವೇನ್ರಿ ಅದೇನೋ ಗನಿ ತೋರಿಸಿನಲ್ಲ ಬಿಟ್ಟು ನನ್ನ ಕಾಲಿಗೆ ಗನಿ ಇಕ್ಬಿಟ್ಟಿದ್ದೀರಾ. ಅಯ್ಯೋ ಯಪ್ಪ, ಯಾಕೆ ಹೇಳ್ತೇನೆ ನನ್ನ ಬಾಧೆ ಬಾಪ. ಸಪೋರ್ಟ್ ಮಾಡಿದ್ದು ಹೇಳ್ತೀನಿ, ಆಗ್ತಿಲ್ಲ. ಬನ್ನಿ ಗೈಸ್, ಇದು ಟ್ರಿಬಲ್ ಆರ್ದಲ್ಲ ಗೈಸ್, ಹ್ಯಾಂಡು ನಮ್ ಗೋಲ್ಡನ್ ಕನ್ನಡಿಗ ಅವ್ರದ್ದು. ಟ್ರಿಬಲ್ ಆರ್ ಅಲ್ಲಿ ನೋಡಿದಿರಲ್ಲ ಗೈಸ್, NTR ರಾಮಚಂದ್ರನ್ ಹೇಗಿರ್ತಾರೆ ಗೈಸ್. ಬನ್ನಿ ಮಣ್ಣು ನೋಡಿಸ್ತೀನಿ. ಒಂದ್ಸಲಿ ಮುಟ್ಟಿಲ್ಲ ಗೈಸ್, ಮಣ್ಣು ಮುಟ್ಟು ನೋಡಿಲ್ಲ. ಸ್ನೇಹಿತರೆ ತೊಂದರೆ ಆಗುತ್ತೆ. ಗಟ್ಟಿ ಇದೆ ಗಾಯ್ಸ್, ಕೆಜಪ್ ಮಣ್ಣು. ಬನ್ನಿ ಹೋಗೋಣ. ಇದೆ ಗಾಯ್ಸ್, ರೋಡ್ ಮಾತ್ರ ಖರಾಬಾಗಿದೆ. ಒಂದ್ ಕಡೆ ಹೈವೇ ರೋಡ್, ಒಂದ್ ಕಡೆ ಹಳ್ಳಿ ರೋಡ್. ಏನ್ ಗಾಯ್ಸ್ ರೋಡ್ ಹಿಂಗ ಆಗ್ಬಿಟ್ಟಿದೆ. ಬಾರ್ಡರ್ ಹೇಗಿರುತ್ತೆ ಕರ್ನಾಟಕ? ಇಲ್ಲ ಗಾಯ್ಸ್, ತಿಮ್ಮಯ್ಯ ಕಾಲೇಜ್ ನೋಡ್ಸೋಣ ಅಂದ್ಕೊಂಡೆ. ಇದು ನೋಡಿದ್ರೆ ಯಾಕೋ ತುಂಬಾ ಖರಾಬಾಗಿದೆ. ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು ಯೂಟರ್ನ್ ಹಾಕೋಣ ಗಾಯ್ಸ್. ಬೇಡ ಇದ್ರಲ್ಲಿ ಹೋದ್ರೆ ಆಮೇಲೆ ಗಾಡಿ ಇರಲ್ಲ, ನಮ್ಗೆ ನಾವಿರಲ್ಲ. ಇವಾಗ ಮೇಲೆ ಬಿಡಲ್ಲ ಬಿಡಿ ಗೈಸ್. ಅಲ್ಲಿ ನೋಡಿ ಎಲ್ಲ ಲಾರಿ ಲಡ್ಡ ಹಾಕಿದ್ದಾರೆ. ಸಾರಿ, ನೆಕ್ಸ್ಟ್ ಟೈಮ್ ನೋಡ್ಸೋಣ. ಇವಾಗ ಸುಸ್ತಾಗ್ಬಿಟ್ಟಿದೀವಿ. ಮುಂದೆ ನೋಡ್ಸೋ. ಇವಾಗ ಸುಸ್ತಾಗ್ಬಿಟ್ಟಿದೀವಿ. ಆಮೇಲೆ ಮನೆಗೆ ಹೋಗ್ತೀವಿ, ಇಲ್ಲ ಗೊತ್ತಿಲ್ಲ, ಹಂಗಿರ್ತೀವಿ. ಮಧ್ಯರಾತ್ರಿ ಹೈವೇ ರಸ್ತೆ ಬಾಬಾ ರೋಡ್. ನೋಡಿ ಗಾಯ್ಸ್, ಬೇಡ ಗಾಯ್ಸ್. ಫಸ್ಟ್ ಅಲ್ಲಿ ನಿಮಗೆ ಒಂದು ಡೈಲಾಗ್ ಹೇಳ್ದೆ, ಹೇಳಿ. ಯಾವ್ದಾದ್ರು ಬಸ್ಸಿಂಗ್ ಹೋದ್ರೆ ಧೂಳು, ಹುಡುಗಿಯಿಂದ ಹೋದ್ರೆ ಗೋಳು ಅಂತ ಅಂದ್ಬಿಟ್ಟು ಯಾಕೆ ಬೇಕು ಅಲ್ವಾ? ಅದಕ್ಕೆ ನೋಡಿ, ಇಲ್ಲೊಂದು ಮಿಷಿನ್ ಇದೆ. ದಿಸ್ ಇಸ್ ಮೈನ್. ಅಂದ್ರೆ ಇದೇ ಪ್ಲೇಸ್ ಅಲ್ಲಿ ಫುಲ್ ಆಳಕ್ಕೆ ಇಳಿತಾ ಇದ್ದಂತ ಜಾಗ. ಅಂದ್ರೆ ಮೈನ್ ಹಿಂಗೆ ಕೆಳಗಿಂದ ಮೇಲೆ ತೆಗಿತಾ ಇದ್ದ ಪ್ಲೇಸ್ ಗಾಯ್ಸ್. ಖುಷಿ ಆಗ್ಬಿಟ್ಟೆ ಹುಡುಗಿರ್ ನೋಡಿದ ತಕ್ಷಣ. ಗಾಯ್ಸ್, ಇಲ್ಲಿ ಒಬ್ಬ ಅಪ್ಪ ಯಾರೋ ಮೈನಿಂಗ್ ಮಾಡ್ತಾ ಇದ್ದಾನೆ ನೋಡಿ. ಝೂಮ್ ಹಾಕಿ ನೋಡ್ತಾ ಇದ್ದೀನಿ.
ಮೈನಿಂಗ್ ಹೇಗೆ ಮೈನಿಂಗ್? ನಮಸ್ಕಾರ ಕಲನು. ಫ್ರೀ ಯುವರ್ ಮೈಂಡ್ ಅಂತೆ ಅವ್ರು ಹಾಕೊಂಡು ಹೋಗ್ತಿದ್ದಾರೆ. ಮೈಂಡ್ ಫ್ರೀ ಯುವರ್ ಮೈಂಡ್ ಅಂತೆ ಗೈಸ್. ಫ್ರೀ ಆಗಿ ನೋಡಿ ಗೈಸ್, ಆಗ್ಲೇ ತೋರ್ಸಕ್ ಆಗಿಲ್ವಲ್ಲ, ಈಗ ತೋರಿಸ್ತಿದ್ರು ಬ್ರಿಡ್ಜ್. ಹಿಂಗಿಟ್ಕೋ, ಅದೇ ಸೆಲ್ಫಿ ಇಡ್ತದೆ, ಆರಾಮಾಗಿ ಇಟ್ಕೋ. ಏನ್ ಮಾಡಿ ನೋಡಿ ಗೈಸ್, ಬ್ರಿಡ್ಜ್ ಆವಾಗಲೇ ಹೊಡೆದೋಗಿತ್ತಲ್ವಾ, ಅದೇ ಗೈಸ್ ಇದು ಬ್ರಿಡ್ಜ್. ಬ್ರಿಡ್ಜ್ ಹೊಡೆದಾಗಿದೆ, ರೋಡ್ ಕೂಡ ಹೊಡೆದೋಗಿದೆ. ಸರ್ಕಾರ ಯಾವಾಗ ತಾನೇ ಯಾವ ಇಲ್ಲಿ ಟ್ರಾವೆಲ್ಸ್ ಬರ್ತಿದೆ, ಟ್ರಾವೆಲ್ಸ್, ಜಿಎ ಟ್ರಾವೆಲ್ಸ್. ನಾವೆಲ್ಲ ಜಿ ಅಂತೀರಿ, ಇವ್ರು ಗಾ ಮೀನ್ಸ್ ಅಲ್ಲಿ ಮುಂದೆ ಬೇರೆ ಹಾಕಿದಾನೆ ಗೊತ್ತಾ, ಅವ್ರ ಗಾ ಅಂತ ಹಾಕಿದ್ದಾರೆ, ಗಾ ಅಂತ ಹಾಕಿದ್ದಾರೆ. ಜಿ ಪಕ್ಕದಲ್ಲಿ ಡಾಟ್ ಯೂಸ್ ಮಾಡ್ತಾರೆ. ಗಾಡಾ ಟ್ರಾವೆಲ್ಸ್. ಗೈಸ್, ಇಷ್ಟ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ. ಬನ್ನಿ, ನಮ್ಮ ಬೇಬಿ ಇದೆ ಇಲ್ಲಿ, ಬೇಬ್ ನಿಂತ್ಕೊಂಡು ಮನೆಗೆ ಹೋಗೋಣ. ಇಷ್ಟ ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀರಾ ಅಂತ ಹೇಳ್ತಾ, ಹಿಂದೆ ನಿಮ್ಮ ಗೋಲ್ಡನ್ ಕನ್ನಡಿಗ ಇದೇ ತರ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ತೀರಿ ಚಾನಲ್ ಅಂತೇಳಿ. ಮುಂದೆ ವಿಡಿಯೋದಲ್ಲಿ ಸಿಗ್ತೀವಿ. ಟಾಟಾ, ಬಾಯ್ ಬಾಯ್, ಸಿ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಅಷ್ಟೇ.